ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತ ಮೋದಿ ಮನೆ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ಖಂಡಿಸಿ ಬೀದರ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಘಟಕದಿಂದ ಬೃಹತ್ ಪ್ರತಿಭಟನೆ ರ್ಯಾಲಿ ಮಾಡಲಾಯಿತು. ನಗರದ ಗಣೇಶ್ ಮೈದಾನದಿಂದ ತಹಸೀಲ್ದಾರ್ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಲಾಗಿದ್ದು, ಹರಳಯ್ಯ ಸರ್ಕಲ್, ಮಡಿವಾಳೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ತಹಸೀಲ್ದಾರ್ ಕಚೇರಿವರೆಗೂ ರ್ಯಾಲಿ ಮಾಡಲಾಯಿತು. ಪ್ರತಿಭಟನೆಯುದ್ದಕ್ಕೂ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದ ಮುಖಂಡರು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರು ಯತ್ನ ಮಾಡಿದ್ದು, ಮುತ್ತಿಗೆ ಹಾಕಲು ಬಂದವರನ್ನ ಪೊಲೀಸ್ ತಡೆದಿದ್ದಾರೆ. ಮಾಜಿ ಸಂಸದ ಭಗವಂತ ಖೋಬ್, ಶಾಸಕ ಶೈಲೇಂದ್ರ ಬೆಲ್ದಾಳೆ, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಸೇರಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವಿಶಾಲ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಬೀದರ್. भारतीय जनता पार्टी होराटಕ್ಕೆ भारतीय जनता पार्टी होराಟಕ್ಕೆ टुकड़ा जाएंगे राहुल गांधी के टुकड़ा जाएंगे संबंधिकराದ ರಾಹುಲ್ ಗಾಂಧಿಗೆ टुकड़ा जाएंगे संबंधिकराದ ರಾಹುಲ್ ಗಾಂಧಿಗೆ नहीं चलेगा नहीं चलेगा तानाशाही नहीं चलेगा नहीं चलेगा नहीं चलेगा तानाशाही नहीं चलेगा नहीं चलेगा नहीं चलेगा तानाशाही नहीं चलेगा. ಇವತ್ತು ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಹೋರಾಟಗಳು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಆ ಕಾಕ್ರೋಚ್ ಗ್ಯಾಂಗ್ ಮಾಡ್ತಾ ಇರುವಂಥ ಹೋರಾಟವನ್ನು ಹೈಜಾಕ್ ಮಾಡಿಕೊಂಡು ಇವತ್ತು ದೇಶದಲ್ಲಿ ಅರಾಜಕತೆ ಮಾಡಬೇಕು ಹಾಗೂ ನಮ್ಮ ರಾಜ್ಯದಲ್ಲಿ ಅದನ್ನು ವಿರೋಧಿಸಿ ಹೋರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸ್ ವ್ಯಾನ್ನಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದ ಎದುರುಗಡೆ ಕಾಂಗ್ರೆಸ್ನ ಪುಡಿ ರೌಡಿಗಳು, ಯಾಕಂದರೆ ದೊಡ್ಡ ರೌಡಿಗಳು ಕಾಂಗ್ರೆಸ್ನ ಇಬ್ಬರು ಮುಖ್ಯಸ್ಥರು, ಒಬ್ಬರು ಪಕ್ಷದ ಅಧ್ಯಕ್ಷರು, ಒಬ್ಬರು ಅವ್ರ ಮುಖ್ಯಮಂತ್ರಿಗಳು, ಇಬ್ಬರು ಕೋತ್ವಾಲ್ನ ಶಿಷ್ಯರು ಅಂತೇಳಿ ನಾವು ನಿಮ್ಮ ಮಾಧ್ಯಮಗಳಲ್ಲಿ ಓದಿದ್ದೀವಿ. ಅಂಥ ಕೋತ್ವಾಲ್ರ ಶಿಷ್ಯರುಗಳು ಪುಡಿ ರೌಡಿಗಳು ಇವತ್ತು ಮೊಟ್ಟೆ ಮತ್ತು ರಾಡ್ಗಳಿಂದ ನಮ್ಮ ಶಾಸಕರ ಮೇಲೆ, ನಮ್ಮ ಹರಿಹರದ ಶಾಸಕ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆದಿರುವಂಥದ್ದು, ನಮ್ಮ ಅಶ್ವತ್ಥನಾರಾಯಣಗೆ ಗಾಯ ಆಗಿರೋದಂಥದ್ದು ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀವಿ. ಅದನ್ನು ಖಂಡಿಸಿ ಇವತ್ತು ಬೀದರ್ನಲ್ಲಿ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದಲ್ಲಿ ನಾವು ತಹಸೀಲ್ ಕಚೇರಿಗೆ ಮುತ್ತಿಗೆ ಮಾಡಿ ನಂತರ ಒಂದು ಮನವಿ ಪತ್ರ ಕೊಡಬೇಕು ತಹಸೀಲ್ದಾರ್ ಮುಖಾಂತರವಾಗಿ ರಾಜ್ಯಪಾಲರಿಗೆ ಅಂದಾಗ ನಮಗೆ ತಹಸೀಲ್ ಕಚೇರಿಯಲ್ಲಿಯೂ ಕೂಡ ಒಳಗಡೆ ಹೋಗಲಿಕ್ಕೆ ಪೊಲೀಸರು ಬಿಡಲಿಲ್ಲ. ಬೀದರ್ನ ಪೊಲೀಸರಿಗೆ ಏನಾಗ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಮೊನ್ನೆ ತಿಳ್ಕೊಂಡಿದ್ದೀವಿ, ಕಲಬುರಗಿಯಿಂದ ಆ ಕೈದಿಗಳು ಓಡೋಗಿದ್ದಾಗ ನಮ್ಮ ಪೊಲೀಸರು ಹಿಡಿದಾರನು ಅವರಿಗೆ ಅಭಿನಂದನೆ ಹೇಳೋಮಂತ ಹೇಳಿ ತಿಳ್ಕೊಳ್ಳೋ ಅನ್ನೋ ಹೊತ್ತಿಗೆ ಮರುದಿನ ಮುಂಜಾನೆ ಕಲಬುರಗಿ ಪೊಲೀಸರು ಕಳ್ಳಿಗೆ ನಾವು ಕಾಲಿಗೆ ಗೋಲಿ ಹೊಡೆದಿವಲ್ಲತ್ತಾರ, ಹೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ದೀವಲ್ಲತ್ತಾರ. ಅದಕ್ಕೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ನಾವು ಶಾಂತಿಯುತವಾಗಿ ಹೋರಾಟ ಮಾಡಬೇಕಂದ್ರೆ ನಾವು ಒಳಗಡೆ ಬಿಡ್ತಾ ಇಲ್ಲ. ಅದಕ್ಕೆ ಇವತ್ತು ಅದ್ರ ಮಧ್ಯದಲ್ಲಿಯೂ ಕೂಡ ನಾವು ಇವತ್ತು ಮೆಮೊರಂಡಮ್ ಕೊಟ್ಟು ಹೊರಡ್ತಾ ಇದ್ದೀವಿ. ನಾವು ಎಲ್ಲ ಯುವಜನತೆಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತಿನ ದೇಶದ್ರೋಹಿಗಳು ಈ ಒಂದು ದೇಶವನ್ನು ಒಡೆಯುವಂಥ ಹುನ್ನಾರಕ್ಕೆ ಕೈ ಹಾಕಿದ್ದಾರೆ. ಅದಕ್ಕೆ ತಾವು ಯಾರೂ ಮನ್ನಣೆ ಕೊಡಬಾರ್ದು ಅಂತ ನಮ್ಮ ದೇಶದ ಯುವಜನತೆ